ಇದಾದ್ಮೇಲೆ ನೀವು ಉಳಿದವರು ಕಂಡಂತೆಗೆ ಹೋಗ್ತೀರಾ, ನೀವು ಶೂಟ್ ಮಾಡೋ ಫಸ್ಟ್ ಸೀನೇ ಕಾಗೆ ಸೀನು. ಹೌದು. ಅದಕ್ಕೆ ನಿಮ್ಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಬರುತ್ತೆ ಅಚ್ಯುತ್ ಅವ್ರ ಹತ್ರ. ಅಯ್ಯೋ, ನಮಗೇನ್ ಗೊತ್ತು, ನಮಗೆ ಹೊರಗಡೆಯಿಂದ ನೋಡೋರಿಗೆ ಆಕ್ಟಿಂಗ್ ಎಲ್ಲ ಸುಲಭ, ಇದೆಲ್ಲ ಏನ್ ಮಾಡ್ತಾರೆ, ಇದೆಲ್ಲ ಒಂದು ಆಕ್ಟಿಂಗ್, ಅಯ್ಯೋ ಇದೆಲ್ಲ ಈಸಿ ಟೈಪ್ಸ್ ಇರುತ್ತೆ, ನಮಗೆ ಮೈಂಡ್ ಸೆಟ್ ಹಂಗಿರುತ್ತೆ. ಫಸ್ಟ್ ಡೇ ಹೋದಾಗಂತೂ ನನಗೆ ಆಕ್ಟಿಂಗ್ ಎಷ್ಟು ಕಷ್ಟ ಅಂತ ಅವಾಗ ಗೊತ್ತಾಯ್ತು. ಅಚ್ಯುತ್ ರಾವ್ ಅವ್ರ ಜೊತೆ ನನ್ನ ಹೌದು, ಮೊದಲನೇ First ಫಸ್ಟ್ scene. ಟೈಮ್ ಆಕ್ಟಿಂಗ್. ಅಚ್ಯುತ್ ರಾವ್ ಸರ್ ಗೊತ್ತಲ್ಲ ನಿಮಗೆ, ಅವರು ತಿಂದು ಹಾಕ್ತಾರೆ. ನನಗೆ ಅವ್ರ ಜೊತೆ ಫಸ್ಟ್ ಸೀನ್, ನಿಮ್ಗೆ ಉಳಿದವ್ರು ಕಂಡಂತೆ ನೋಡಿದ್ರೆ ಅದು ಬಸ್ ಸ್ಟಾಪ್ ಸೀನು. ಸೊ ಅದೆಲ್ಲ ಆಯಿತು. ಅದಾದಮೇಲೆ ಲಾಸ್ಟಿಗೆ ಮನೆಗೆ ಹೋಗುವಾಗಲೂ ನಾನು ಮತ್ತು ಅಚ್ಯುತ್ ರಾವ್ ಸರ್ ಅವರು ರೂಮಿಗೆ ಹೊರಟರು. ಇದರಲ್ಲಿ ಎಲ್ಲರಿಗೂ ಶಾಕ್ ಏನಂದರೆ, ನಾನು ಆರ್ಗನೈಸೇಷನ್ ಬಿಟ್ಬಿಟ್ಟು ಸಿನಿಮಾಗೆ ಬಂದಿದ್ದೀನಿ ಅನ್ನೋದು ದೊಡ್ಡ ಶಾಕ್. ಅಲ್ಲಿರೋರೆಲ್ಲರೂ ಶಾಕ್ ಆಗಿದ್ರು. ಸೊ ಅಚ್ಯುತ್ ರಾವ್ ಅವರು ಫಸ್ಟ್ ಯಾವುದಕ್ಕೂ ಒಂದು ಒಳ್ಳೆ ಆ್ಯಕ್ಟಿಂಗ್ ಕ್ಲಾಸ್ ತಗೊಳ್ಳಿ ಅಂತ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ರು. ಹೆಂಗೆ ಮಾಡಿದೆ ಆ್ಯಕ್ಟಿಂಗು ಅಂತ ಕೇಳಿದ್ರೆ, ತುಂಬ ಚೆನ್ನಾಗಿ ಮಾಡಿದ್ರಿ, ಯಾವುದಕ್ಕೂ ಒಂದು ಆ್ಯಕ್ಟಿಂಗ್ ಕ್ಲಾಸ್ ತಗೊಳ್ಳಿ ಅಂತ. ಸೊ ನನಗೆ ಅದು ಅಚ್ಯುತ್ ರಾವ್ ಸರ್ದು ಆ ಮಾತು, ಆದರೆ ಆ ಟೈಮಿಗೆ ನನಗೆ ಫುಲ್ಲು ಓ ಅಂತ ಅನಿಸಿತ್ತು. ಬಟ್ ಇವಾಗ ಮಜಾ ಅನಿಸುತ್ತೆ. ತೊಗೊಂಡ್ರ ಆಮೇಲೆ? ಸೊ ಇವ್ರು ಆ್ಯಕ್ಟಿಂಗ್ ಕ್ಲಾಸ್ ತಗೊಳ್ಳೋವರೆಗೂ ಬೇರೆ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ, ಈಗ ಮುಂದಿನ ಪ್ರಶ್ನೆ.